ಗೌರಿ ಮದ್ವೆ ವಿಜಯ್ ಅನ್ನೋ ಹುಡುಗನ ಜೊತೆ ಆಗಿರತ್ತೆ. ವಿಜಯ್ ಕುಟುಂಬ ತಕ್ಕ ಮಟ್ಟಿಗೆ ಅನುಕೂಲವಾಗೇ ಇರ್ತಾರೆ. ವಿಜಯ್ಗೆ ಇಬ್ರು ಅಕ್ಕಂದ್ರಿರ್ತಾರೆ. ಇಬ್ರು ಅಕ್ಕಂದ್ರಿಗೂ ತಮ್ಮನ ಮೇಲೆ ತುಂಬಾನೇ ಪ್ರೀತಿ. ಅಪ್ಪ, ನನ್ನ ತಮ್ಮನಿಗೆ ಹೋಗಿ ಹೋಗಿ ಯಾಕೆ ಇಂಥ ಹುಡುಗಿನ ತಂದಿದ್ದೀರಾ? ಇನ್ನೊಂದು ಸ್ವಲ್ಪ ದಿನ ಹುಡುಕಿದ್ರೆ ಇನ್ನೂ ಒಳ್ಳೆ ಅನುಕೂಲಸ್ತ್ರ ಮನೆ ಅಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾ ಇರ್ಲಿಲ್ವಾ? ನನ್ನ ತಮ್ಮ ಒಂಥರ ರಾಜ್ಕುಮಾರ ಇದ್ದ ಹಾಗೆ. ಅವನಿಗೆ ರಾಜ್ಕುಮಾರಿ ಅಂತ ಹುಡುಗಿನೇ ಸಿಗ್ಬೇಕಿತ್ತು. ಹೌದಪ್ಪ, ನನಗೂ ಹಾಗೆ ಅನಿಸ್ತು. ಇದನ್ನೆಲ್ಲ ಅಲ್ಲೇ ನಿಂತು ಕೇಳಿಸ್ಕೊಂಡಂತ ಗೌರಿ ಅಳೋಕ್ ಶುರು ಮಾಡ್ತಾಳೆ. ಯಾಕೆ ಯಾಕೆ ಕಣ್ಣೀರ್ ಹಾಕ್ತಿದ್ಯಾ? ನೀನೀಗ ಈ ಥರ ಕಣ್ಣೀರ್ ಹಾಕುವಂತ ಮಾತು ನನ್ನ ಹೆಣ್ಮಕ್ಳು ಏನಂದ್ರು? ಏನೋ ನಿನ್ ಮಾವನ್ ಮಾತಿಗೆ ಕಟ್ಟು ಬಿದ್ದು ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ತಂದಿದ್ದಾಯ್ತು. ಇಲ್ಲಾಂದ್ರೆ ನನ್ನ ಚಿನ್ನದಂತ ಮಗನಿಗೆ ನಿನ್ನಂಥವಳನ್ನ ಹೆಂಡತಿಯಾಗಿ ತರಕ್ಕೆ ನಾನು ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ. ಪದೇ ಪದೇ ಇದೇ ರೀತಿ ಆಗ್ತಿರತ್ತೆ. ಗೌರಿ ನಾದಿಯವ್ರು ಬಂದು ಅತ್ತೆ ಕಿವಿ ಊದ್ತಾ ಇರ್ತಾರೆ. ಅತ್ತೆ ಬಂದು ಗೌರಿಗೆ ಬಾಯಿ ಬಂದ ಹಾಗೆ ಮಾತಾಡ್ತಾ ಇರ್ತಾಳೆ. ಏನ್ರಿ ಇದು? ಇದನ್ನೆಲ್ಲ ನಾನು ಹೇಗೆ ಕೇಳಲಿ? ನಿಮ್ಮ ತಾಯಿ ನಿಮ್ಮ ಅಕ್ಕಂದ್ರು ಯಾವಾಗ ನೋಡಿದ್ರು ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ತಾರೆ. ಇದೆಲ್ಲ ಗೊತ್ತಿದ್ದು ನೀವು ಯಾಕ್ರಿ ಸುಮ್ಮನೆ ಇರ್ತೀರಿ? ಯಾಕೆ ನೀವು ಏನು ಮಾತಾಡಲ್ಲ? ಯಾಕೆ ನೀವು ಏನು ಮಾತಾಡಲ್ಲ ಅಂದ್ರೆ ನಾನು ಏನು ಮಾತಾಡಬೇಕಿತ್ತು? ನಮ್ಮ ಅಕ್ಕಂದ್ರಿಗೆ ನಾನು ಒಬ್ಬನೇ ತಮ್ಮ ಇರೋದು. ಹಾಗಾಗಿ ಅವರಿಗೆ ನನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಕಾಳಜಿ. ಹಾಗೆ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ನನ್ನ ಮೇಲಿನ ಕಾಳಜಿ ಪ್ರೀತಿಯಿಂದ ಅವ್ರು ಈ ಥರ ಎಲ್ಲ ಮಾತಾಡ್ತಾರೆ. ನೀನೇ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಷ್ಟಕ್ಕೂ ನಮ್ಮ ಅಕ್ಕಂದ್ರೇನು ಇಲ್ಲೇ ಇರ್ತಾರಾ? ಮದುವೆ ಆಗಿದೆ, ಅವರಿಗೆ ಗಂಡನ ಮನೆ ಅಂತ ಇದೆ, ಅಲ್ಲಿ ಇರ್ತಾರೆ ಅವರು. ಅವ್ರೇನು ದಿನ ಬರ್ತಾರೆ? ಇಬ್ರು ಒಟ್ಟಿಗೆ ಬರಲ್ಲ ಅಂತ ಒಪ್ಕೋತೀನಿ. ಆದ್ರೆ ಹತ್ರದಲ್ಲೇ ಇರೋದ್ರಿಂದ ಪ್ರತಿದಿನ ಒಬ್ರೆಲ್ಲ ಒಬ್ರು ಬಂದೇ ಬರ್ತಾರೆ. ಅವಾಗ ಏನಾದ್ರೂ ಮಾತುಗಳು ಬಂದೇ ಬರುತ್ತೆ. ನನ್ಗಂತೂ ಪ್ರತಿದಿನ ಇವ್ರ ಹತ್ರ ಎಲ್ಲ ಮಾತು ಕೇಳೋದು ತಪ್ಪೋದೇ ಇಲ್ಲ. ನೋಡು, ನಾನು ನಮ್ಮ ಅಕ್ಕಂದ್ರಿಗೆ ನಮ್ಮ ಅಮ್ಮನಿಗೆಲ್ಲ ಏನೂ ಹೇಳೋಕ್ಕಾಗಲ್ಲ. ನೀನೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೀಗೆ ವರ್ಷಗಳೇ ಉರುಳುತ್ತೆ. ಗೌರಿ ಮುದ್ದಾದ ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ರೀ, ಪ್ರತಿಯೊಂದಕ್ಕೂ ಮಾವನ ಹತ್ರ ಹಣ ಕೇಳೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ನೀವು ಯಾಕ್ರಿ ಏನಾದರೂ ಒಂದು ಕೆಲಸ ಮಾಡಬಾರ್ದು? ನೋಡ್ ಗೌರಿ, ನಾನಂತೂ ಯಾವತ್ತೂ ಕೆಲಸ ಮಾಡ್ದವನೇ ಅಲ್ಲ. ಅಷ್ಟಕ್ಕೂ ನಮ್ಮಪ್ಪನ ಹತ್ರ ಒಳ್ಳೆ ಹಣ ಇರೋದ್ರಿಂದ ನನಗೆ ಕೆಲಸ ಮಾಡೋ ಅವಶ್ಯಕತೆನೂ ಬಂದಿಲ್ಲ. ಈ ರೀತಿ ಮೆಂಟಾಲಿಟಿ ಗೌರಿಯ ಗಂಡ ವಿಜಯ್ದಾಗಿರುತ್ತೆ. ಅವನಿಗೆ ದುಡಿಯೋ ಆಸಕ್ತಿನೇ ಇರಲ್ಲ. ಆದ್ರೆ ಏನ್ ಮಾಡೋದು, ಪ್ರತಿದಿನನೂ ಒಂದೇ ರೀತಿಯಾಗಿರಲ್ಲ ಅಲ್ವಾ? ಸ್ವಲ್ಪ ಸಮಯದಲ್ಲಿ ವಿಜಯ್ನ ತಂದೆ ತೀರ್ಕೋತಾರೆ. ಇದಾದ ನಂತರ ಮನೆಯ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಹದಗೆಡೋಕ್ ಶುರುವಾಗುತ್ತೆ. ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತೆ. ಒಂದಿನ ಗೌರಿ ತನ್ನ ಒಬ್ಬ ನಾದಿನಿಗೆ ಕಾಲ್ ಮಾಡ್ತಾಳೆ. ಅದಕ್ಕೆ ನಿಮ್ಮ ಹಸ್ಬೆಂಡಿಗೆ ಹೇಳಿ ದಯವಿಟ್ಟು ಇವರಿಗೆ ಎಲ್ಲಾದ್ರೂ ಒಂದು ಕಡೆ ಕೆಲಸ ಸಿಗೋ ಹಾಗೆ ಮಾಡ್ತೀರಾ? ಮಾವ ಹೋದ್ಮೇಲೆ ದಿನೇ ದಿನೇ ಮನೆಯಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ. ಅದಕ್ಕೆ ಇತ್ತೀಚೆಗೆ ಅತ್ತೆಗೂ ಹುಷಾರಿರಲ್ಲ. ಅವರ ಆಸ್ಪತ್ರೆ, ಮೆಡಿಸಿನ್ ಖರ್ಚು, ಮಗು ಸ್ಕೂಲ್ ಖರ್ಚು, ಅದು ಇದು ಅಂತ ಪ್ರತಿದಿನ ಖರ್ಚುಗಳು ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಅದಕ್ಕೆ ಇವ್ರಿಗೆ ಒಂದೆಲ್ಲಾದ್ರೂ ಕೆಲಸ ಆಗ್ಬಿಟ್ರೆ ಎಷ್ಟೋ ಸಹಾಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಏನಾದರೂ ಸಹಾಯ ಮಾಡಿ. ನೋಡ್ ಗೌರಿ, ನೀನು ಇಂಡೈರೆಕ್ಟ್ ಆಗಿ ಒಂಥರ ನನ್ನ ಹತ್ರ ದುಡ್ಡು ಕೇಳೋ ಹಾಗೆ ಇದೆ. ನಮಗೂ ಮಕ್ಕಳು ಮರಿ ಅಂತಿದ್ದಾರೆ. ಅವ್ರದ್ದು ಜವಾಬ್ದಾರಿ, ಖರ್ಚು ವೆಚ್ಚ ನಮಗೂ ಜಾಸ್ತಿನೇ ಇದೆ. ಈಗ ಅಮ್ಮಂಗೆ ಹುಷಾರಿಲ್ಲ ಅಂದ್ರೆ ಅವರು ನಿಮ್ಮ ಜವಾಬ್ದಾರಿ, ನೀವೇ ಅದನ್ನೆಲ್ಲ ನೋಡ್ಕೋಬೇಕು. ಈಗ ನಾವೆಲ್ಲ ನಿಭಾಯಿಸ್ಕೊಂಡು ಹೊರಟಿಲ್ವಾ? ಅದೇ ಥರ ನೀವು ನಿಭಾಯಿಸ್ಬೇಕು. ವಿಜಯ್ ಇಲ್ಲಿವರೆಗೂ ಯಾವುದೊಂದು ಕೆಲಸ ಮಾಡಿಲ್ಲ, ಕೆಲಸ ಮಾಡೇ ಗೊತ್ತಿಲ್ಲ. ಅಂಥವನಿಗೆ ನಾನು ನನ್ನ ಗಂಡನ ಹತ್ರ ಕೆಲಸ ಕೊಡಿಸಿ ಅಂತ ಹೇಗೆ ಕೇಳಿ? ಏನಾದರೂ ಒಂದು ಅನುಭವ ಇದ್ದರೆ ಯಾರಾದರೂ ಎಲ್ಲಾದರೂ ಕೆಲಸ ಕೊಡಿಸ್ತಾರೆ. ಏನೂ ಇಲ್ಲದೆ ಇರೋ ಅವನಿಗೆ ಎಲ್ಲಂತ ಕೆಲಸ ಕೊಡೋಕ್ಕೆ ಸಾಧ್ಯ? ನೀನೇ ಹೇಳು. ಹಾಗಾಗಿ ನೋಡ್ ಗೌರಿ, ನಾನಂತೂ ಏನೂ ಸಹಾಯ ಮಾಡೋ ಪರಿಸ್ಥಿತಿ ಇಲ್ಲ. ಅಲ್ಲಿ ನಿಮ್ದು ಅದೇನೇ ಸಮಸ್ಯೆ ಇದ್ರೂ ಅದನ್ನ ನೀವೇ ನಿಭಾಯಿಸ್ಕೋಬೇಕು. ನೀನೇ ಏನಾದರೂ ಮಾಡ್ಕೋಬೇಕಷ್ಟೇ. ಗೌರಿ ಇನ್ನೊಬ್ಳು ನಾದ್ನಿಗೆ ಫೋನ್ ಮಾಡ್ತಾಳೆ. ಆದರೆ ಅವಳ ಕಡೆಯಿಂದನೂ ಇದೇ ರೀತಿಯಾದ ಉತ್ತರ ಸಿಗುತ್ತೆ. ಅಲ್ಲ ಗೌರಿ, ಇಷ್ಟು ದಿನ ಬಿಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡು ಅಂತಂದ್ರೆ ಪಾಪ ನನ್ನ ತಮ್ಮ ಹೇಗೆ ಕೆಲಸ ಮಾಡ್ತಾನೆ? ಅವನು ಇಲ್ಲಿವರೆಗೂ ಒಳ್ಳೆ ರಾಜ್ಕುಮಾರ್ ಅಂತಾರ ಇದ್ದವನು. ಹಾಗಾಗಿ ನೀನು ಅವನಿಗೆ ಕೆಲಸ ಮಾಡಿ ಅಂತ ಅತಿ ತಲೆ ತಿನ್ನಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಅವನನ್ನ ಮತ್ತೆ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊ. ಸರಿ, ನಾನೀಗ ಫೋನ್ ಇಡ್ತೀನಿ, ಮತ್ತೆ ಯಾವಾಗಾದರೂ ಇದ್ರ ಬಗ್ಗೆ ಮಾತಾಡೋಣ. ಅಲ್ಲ, ಇವರಿಬ್ರು ಅಕ್ಕಂದ್ರಿಗೂ ತಮ್ಮನ ಮೇಲೆ ತುಂಬ ಪ್ರೀತಿ ಇದೆ. ಇಂಥ ಕಷ್ಟದ ಸಮಯದಲ್ಲಿ ಏನಾದರೂ ಒಂದು ಸಹಾಯ ಮಾಡ್ತಾರೆ ಅಂತ ಫೋನ್ ಮಾಡಿದ್ರೆ ಇಬ್ರು ನಮ್ಮ ಕಷ್ಟನ ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ವಲ್ಲ. ಅಯ್ಯೋ ದೇವ್ರೆ, ನನಗೆ ಏನು ಮಾಡಲಿ? ಈಗ ಮನೇಲಿ ಎಷ್ಟೇ ಕಷ್ಟ ಇದ್ರು ಇವ್ರಿಗಂತೂ ಕೆಲಸ ಮಾಡೋ ಮನಸ್ಸೇ ಇಲ್ಲ. ಮನೇಲಿ ಮಗು ಬೇರೆ ಇದೆ, ಸ್ಕೂಲ್ ಖರ್ಚು ಅದು ಇದು ಅಂತ ಖರ್ಚು ಜಾಸ್ತಿನೇ ಆಗ್ತಾ ಇದೆ. ಈ ಮನೇನ ಹೇಗಪ್ಪ ನಿಭಾಯಿಸ್ಲಿ ದೇವ್ರೆ? ಒಂದಿನ ಗೌರಿಗೆ ಅವಳ ಸ್ನೇಹಿತೆ ಒಬ್ಳು ಹೇಳ್ತಾಳೆ, ಗೌರಿ, ನನಗೆ ನಿನ್ನ ಕಷ್ಟ ಅರ್ಥ ಆಗ್ತಿದೆ. ನೋಡು, ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಬಾಸ್ ಕೂಡ ತುಂಬ ಒಳ್ಳೆಯವರು. ನೀನು ಯಾಕೆ ನಮ್ಮ ಫ್ಯಾಕ್ಟ್ರಿಗೆ ಸೇರ್ಕೋಬಾರ್ದು? ಇದರಿಂದ ನಿನಗೆ ತುಂಬ ಅನುಕೂಲ ಆಗುತ್ತೆ. ನೀನು ಹೇಳೋದೇನೋ ಸರಿ ಗೀತಾ, ಆದರೆ ನನ್ನ ಮಗ ಇನ್ನೂ ತುಂಬ ಚಿಕ್ಕವನಲ್ವಾ? ನಿನ್ನ ಮಗನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ ಗೌರಿ? ನಿಮ್ಮ ಅತ್ತೆ, ನಿನ್ನ ಗಂಡ ಮನೇಲೇ ಇರ್ತಾರಲ್ವಾ, ಅವ್ರು ನಿನ್ನ ಮಗನ ನೋಡ್ಕೊಳ್ತಾರೆ ಬಿಡು. ಈಗ ನಿನ್ನ ಗಂಡನೂ ಕೆಲಸ ಮಾಡ್ತಿಲ್ಲ, ಈಗ ನೀನು ಏನೂ ಮಾಡಲಿಲ್ಲ ಅಂದರೆ ಮನೆ ನಡೆಯೋದು ಹೇಗೆ ಹೇಳು? ಹಾಗಾಗಿ ನಿನ್ನ ಮಗುನ ನಿನ್ನ ಗಂಡ ಅತ್ತೆ ನೋಡ್ಕೋತಾರೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಸುಮ್ಮನೆ ನನ್ನ ಜೊತೆ ಬಾ, ನಾನು ನನ್ನ ಬಾಸ್ ಹತ್ರ ಮಾತಾಡಿ ನಿನಗೆ ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ಸ್ನೇಹಿತೆ ಸಹಾಯದಿಂದ ಗೌರಿ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ.
ಗೌರಿಗೆ ತನ್ನ ಮಗನಿಗೊಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಹಾಗಾಗಿ ಗೌರಿ ತನ್ನ ಅಣ್ಣನ ಭೇಟಿಯಾಗಿ ಇದ್ರ ಬಗ್ಗೆ ಮಾತಾಡ್ತಾಳೆ. ಅಣ್ಣ, ನಿನ್ ಮಗ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾನಲ್ವಾ, ಹಾಗಾಗಿ ನನ್ನ ಮಗ ಅಕ್ಷಯ್ಗೂ ಆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ಬೋದಾ ಅಣ್ಣ, ಇದನ್ನೇ ಕೇಳೋಣ ಅಂತ ಬಂದೆ ನಾನು. ಏನ್ ಮಾತಾಡ್ತಿದ್ಯಾ ಗೌರಿ ನೀನು? ನನ್ನ ಮಗ ಓದ್ತಾ ಇರೋ ಸ್ಕೂಲ್ ಎಷ್ಟು ಕಾಸ್ಟ್ಲಿ ಅಂತನಾದ್ರೂ ಗೊತ್ತಾ ನಿನ್ಗೆ? ನಿನ್ನ ಸಂಪಾದನೆಯಲ್ಲಿ ನೀನು ಮನೆ ನಡ್ಸೋದೇ ಕಷ್ಟ, ಅಂಥದ್ರಲ್ಲಿ ನೀನು ನನ್ನ ಮಗ ಓದ್ತಾ ಇರೋ ಅಷ್ಟು ಕಾಸ್ಟ್ಲಿ ಸ್ಕೂಲಲ್ಲಿ ನಿನ್ನ ಮಗನ ಓದ್ಸೋ ಕನಸು ಕಾಣ್ತಿದ್ಯಲ್ಲ, ಏನು ಹೇಳಲಿ ನಾನು? ಸರಿ, ಆಯ್ತು ಬಿಡೋಣ, ನಾನಿನ್ ಬರ್ತೀನಿ. ಇಷ್ಟಕ್ಕೆ ಗೌರಿ ಸುಮ್ಮನೆ ಆಗಲ್ಲ. ತನ್ನ ಮಗನ್ನ ಚೆನ್ನಾಗಿರೋ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ಅವಳ ಆಸೆ ಇನ್ನೂ ಹಾಗೆ ಇರುತ್ತೆ. ಅತ್ತೆ, ನಾನು ನನ್ನ ಒಡವೆನೆಲ್ಲ ಮಾರ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಅಕ್ಷಯ್ದು ಸ್ಕೂಲ್ ಅಡ್ಮಿಷನ್ ಇದೆ ನಾಳೆ. ಒಳ್ಳೆ ಸ್ಕೂಲಲ್ಲಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಫೀಸ್ ಎಲ್ಲ ಕಟ್ಟಬೇಕಲ್ವಾ, ಹಾಗಾಗಿ ಒಡವೆ ಮಾರ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅಲ್ಲಮ್ಮ ಗೌರಿ, ನಿನ್ನ ಒಡವೆನೆಲ್ಲ ಮಾರಿ ಮಗುನ ಸ್ಕೂಲ್ಗೇನೂ ಸೇರಿಸ್ತೀಯಾ, ಆದರೆ ಅಲ್ಲಿಗೆ ಮುಗ್ದೋಗುತ್ತಾ ಹೇಳು? ಇನ್ನು ಮುಂದಿನ ಖರ್ಚು ಮತ್ತು ಮುಂದಿನ ವರ್ಷದ ಫೀಸು ಇದಕ್ಕೆಲ್ಲ ಏನು ಮಾಡ್ತೀಯಾ? ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಡ್ತೀನಿ ಅತ್ತೆ. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿದ್ರೆ ಸಂಬಳ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ನಾನು ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ. ಚೆನ್ನಾಗಿ ಓದಿ ನನ್ನ ಮಗ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ ಅಂದರೆ ನಮ್ಮ ಕಷ್ಟ ದುಃಖ ಎಲ್ಲ ಒಂದು ದೂರ ಮಾಡಿಬಿಡ್ತಾನೆ. ಆಮೇಲೆ ನಾವು ಆರಾಮಾಗಿರ್ಬೋದು. ಗೌರಿ, ನಿನ್ನ ಮದುವೆ ಆಗಿ ಮನೆಗೆ ಬಂದಾಗ ನಾನು ನಿನ್ನ ಜೊತೆ ಕೆಟ್ಟದಾಗೆ ನಡ್ಕೋತಿದ್ದಮ್ಮ. ನಿನ್ನ ಒಳ್ಳೆ ಗುಣನ ನಾನು ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ನೋಡು, ನನ್ನ ಮಗ ಇದ್ರೂ ಕೂಡ ಈ ಮನೆಗೆ ಆಧಾರ ಸ್ತಂಭ ಆಗಿ ನಿಂತಿರೋದೇ ನೀನು. ಹೋಗ್ಲಿ ಬಿಡಿ ಅತ್ತೆ, ಹಳೆದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತೀರಾ? ಈಗ ನೀವು ಎಲ್ಲ ವಿಷಯದಲ್ಲೂ ನನ್ನ ಜೊತೆ ಇದ್ದೀರಲ್ವಾ, ಅದೇ ನನಗೆ ಖುಷಿ. ಏನೇ ಇದು, ದಿನಾ ಬರೀ ತರಕಾರಿ ಸಾರು ಅನ್ನನೇ ಮಾಡ್ತೀಯಾ? ಮೊಟ್ಟೆ, ಚಿಕನ್ನು, ಮೀನು, ಮಟನ್ನು ಮಾಡೋಕ್ಕಾಗಲ್ಲ ನಿನಗೆ? ಏಯ್, ನಿನಗೆ ಈ ಥರ ಮಾತಾಡೋಕೆ ನಾಚಿಕೆ ಆಗಲ್ಲ? ಪಾಪ ಹುಡುಗಿ ಬೆಳಗಿಂದ ಸಂಜೆವರೆಗೂ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ತನ್ನ ಏನು ಸಾಧ್ಯನೋ ಅದನ್ನು ತಂದು ಈ ಮನೆ ನಡೆಸ್ತಾ ಇದ್ದಾಳೆ. ನೀನಂತೂ ದುಡಿಯೋಕ್ಕೆ ರೆಡಿ ಇಲ್ಲ. ದುಡ್ಡು ತಂದು ಹಾಕೋ ಯೋಗ್ಯತೆ ನಿನಗಿಲ್ದೇ ಇದ್ರೂ ಪಾಪ ಅವಳು ಕೈಲಾಗಿದೇನೋ ಮಾಡ್ತಾ ಇದ್ದಾಳೆ. ಅದನ್ನು ಅನುಸರಿಸ್ಕೊಂಡು ಹೋಗೋದು ಬಿಟ್ಟು ಚಿಕನ್ನು ಮಟನ್ನು ತಂದಿಲ್ಲ ಅಂತ ಹೇಳಿ ಬೈತಾ ಇದೆಯಾ ಅವಳಿಗೆ? ಗೌರಿ ಮನೆ ನಡ್ಸೋಕ್ಕೆ ಬೇಕಾದಷ್ಟೇನು ಹಣನ ಸಂಪಾದನೆ ಮಾಡ್ತಾ ಇರ್ತಾಳೆ. ಆದರೆ ಮಗನ ಕಾಸ್ಟ್ಲಿ ಸ್ಕೂಲು, ಅವನ ಕೋಚಿಂಗು, ಈ ಎಲ್ಲ ಖರ್ಚನ್ನ ನಿಭಾಯಿಸೋಕ್ಕೋಸ್ಕರ ಅವಳಿಗೆ ಹೊರಗಡೆ ಸಾಲ ಮಾಡಬೇಕಾಗಿ ಬರ್ತಾ ಇರುತ್ತೆ. ಅಮ್ಮ, ಸ್ಕೂಲಲ್ಲಿ ನಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ನಾನು 2 ಡ್ಯಾನ್ಸಿಗೆ ಸೇರಿದ್ದೀನಿ. 2 ಡ್ಯಾನ್ಸ್ಗೂ ಬೇರೆ ಬೇರೆ ಥರದ್ದು ಡ್ರೆಸ್ ತೊಗೊಳಕ್ಕೆ ಹೇಳಿದ್ದಾರೆ. ಆಮೇಲೆ ನಾನು ಕೆಲವೊಂದು ಸ್ಪೋರ್ಟ್ಸ್ಗೂ ಸೇರಿದ್ದೀನಿ, ಅದಕ್ಕೂ ಅಷ್ಟೇ ಬೇರೆ ಯೂನಿಫಾರ್ಮ್ ಹೇಳಿದ್ದಾರೆ, ಶೂ, ಸಾಕ್ಸು ಎಲ್ಲ ಹೇಳಿದ್ದಾರೆ. ಅದೆಲ್ಲ ತೊಗೋಬೇಕಂತಮ್ಮ. ಆಯಿತು ಕಂದ, ನಾಳೆನೇ ನಾನು ನೀನು ಹೋಗಿ ನಿನಗೇನೇನು ಬೇಕೋ ಎಲ್ಲ ತೊಗೊಂಡು ಬರೋಣ, ಆಯಿತಾ? ನಿನಗೆ ಏನು ಬೇಕು ಎಲ್ಲ ಕೊಡಿಸ್ತೀನಿ. ಆದರೆ ನೀನು ಮನಸ್ಸಿಟ್ಟು ಓದಬೇಕು, ತುಂಬ ಚೆನ್ನಾಗಿ ಓದಬೇಕಾಯ್ತಾ? ಆಯ್ತಮ್ಮ. ಅಲ್ಲಮ್ಮ ಗೌರಿ, ಯೂನಿಫಾರ್ಮು, ಡ್ಯಾನ್ಸಿಗೆ ಬಟ್ಟೆ, ಶೂ, ಅದು ಇದು ಅಂತ ಎಷ್ಟು ಹಣ ಬೇಕಾಗತ್ತೆ? ಅಷ್ಟೊಂದು ಹಣ ನೀನು ಎಲ್ಲಿಂದಮ್ಮ ತರ್ತೀಯಾ? ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಪಕ್ಕದ ಮನೆ ಶಾರದಾ ಆಂಟಿ ಇದ್ದಾರಲ್ಲ, ಅವ್ರ ಹತ್ರ ಒಂದು ಸ್ವಲ್ಪ ಸಾಲ ಇಸ್ಕೋತೀನಿ. ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ಕೊಡ್ತೀನಿ. ಅಲ್ಲಮ್ಮ ಗೌರಿ, ನಿನಗೆ ಪರಿಚಯ ಇರೋ ಎಲ್ಲರ ಹತ್ರನೂ ಸಾಲ ಈಗಾಗಲೇ ಇಸ್ಕೊಂಡು ಬಿಟ್ಟಿದ್ಯಾ. ಅದೆಷ್ಟು ಸಾಲ ಆಗೋಗಿದೆ ಅಂದರೆ ನಿನ್ನ ಜೀವನ ಪೂರ್ತಿ ದುಡಿದ್ರೂ ಸಾಲ ತೀರುತ್ತೋ ಇಲ್ವೋ ಅಷ್ಟು ಸಾಲ ಆಗೋಗಿದೆ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ನನ್ನ ಮಗ ಅಕ್ಷಯ್ ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ಬಿಟ್ಟ ಅಂದರೆ ಅವನು ಎಲ್ಲ ಜವಾಬ್ದಾರಿ ತಗೋತಾನೆ. ಆಮೇಲೆ ನನಗೆ ಏನು ಚಿಂತೆ ಹೇಳಿ, ಆರಾಮಾಗಿರ್ಬೋದಲ್ವಾ? ನನ್ನ ಮಗ ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ಬಿಟ್ಟ ಅಂದರೆ ಅವನೇ ಎಲ್ಲ ಜವಾಬ್ದಾರಿ ತಗೋತಾನೆ. ಆಮೇಲೆ ನಾನು ರಾಣಿ ಥರ ಇದ್ಬಿಡ್ತೀನಿ. ಹೀಗೆ ವರ್ಷಗಳು ಉರುಳುತ್ತೆ. ಗೌರಿಯ ಮಗ ಅಕ್ಷಯ್ ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಅಮ್ಮ, ನನಗೆ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ಅಮ್ಮ, ಇನ್ಮೇಲೆ ನಮ್ಮ ಕಷ್ಟದ ದಿನಗಳು ಎಲ್ಲ ಮುಗ್ದೋಯ್ತು ಅಂತಾನೆ ತಿಳ್ಕೊ. ಇದನ್ನ ಕೇಳಿ ಗೌರಿಗಂತೂ ಖುಷಿ ತಡೆಯೋಕೆ ಆಗಲ್ಲ. ಗೌರಿ ತನ್ನ ಈ ಸಂತೋಷನ ಅತ್ತೆ ಫೋಟೋ ಎದುರಿಗೆ ನಿಂತ್ಕೊಂಡು ಹೇಳ್ಕೊಳ್ತಾ ಇರ್ತಾಳೆ. ಆಗಲ್ಲಿಗೆ ಅವಳ ಗಂಡ ಬರ್ತಾನೆ. ನೋಡ್ದ್ಯಾ ಗೌರಿ, ಅಂತೂ ಇಂತೂ ನಿನ್ನ ತಪಸ್ಸು ಫಲ ಕೊಟ್ಟಿದೆ. ಇಷ್ಟು ವರ್ಷ ನೀನು ಕಷ್ಟಪಟ್ಟು ಫ್ಯಾಕ್ಟ್ರಿಲಿ ದುಡ್ದಿದ್ಯಾ, ಇನ್ಮೇಲಾದ್ರೂ ನೀನು ಆರಾಮಾಗಿರ್ಬೋದು. ಇಲ್ಲ ಇಲ್ಲ ರೀ, ಈಗಿನ್ನೂ ನಮ್ಮ ಮಗನಿಗೆ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿದ ತಕ್ಷಣನೇ ಹೋಗಿ ನಾನು ಕೆಲಸ ಬಿಟ್ಬಿಡಕ್ಕಾಗತ್ತಾ? ಒಂದಷ್ಟು ಸಮಯ ಅವ್ನು ಕೆಲಸ ಮಾಡಲಿ, ಸ್ವಲ್ಪ ದುಡ್ಡೆಲ್ಲ ಕೂರಿಸ್ಕೊಳ್ಳಿ, ಮುಂದೆ ನೋಡಿದ್ರಾಯ್ತು. ಕೆಲವು ತಿಂಗಳುಗಳು ಕಳೆದ ನಂತರ ಗೌರಿ ನಾದ್ನಿ ಅವಳ ಮಗ ಅಕ್ಷಯ್ಗೆ ಒಂದು ಹುಡುಗಿ ಸಂಬಂಧನ ತಗೊಂಡು ಬರ್ತಾಳೆ. ಗೌರಿ, ನಾನು ನಿನ್ನ ಮಗ ಅಕ್ಷಯ್ಗೆ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ನಿನ್ನ ಮಗ ಅಕ್ಷಯ್ ಏನು ಇವಾಗ ತುಂಬ ಚೆನ್ನಾಗಿ ದುಡಿತಾ ಇದ್ದಾನಂತೆ, ಒಳ್ಳೆ ಕೆಲಸನೂ ಸಿಕ್ಕಿದೆಯಂತೆ. ಹಾಗಿದ್ಮೇಲೆ ಮದುವೆ ಮಾಡಕ್ಕೆ ಇನ್ನೇನು ಬೇಕಲ್ವಾ? ಅದಕ್ಕೆ ಒಳ್ಳೆ ಸಂಬಂಧ ಒಂದನ್ನ ತಗೊಂಡು ಬಂದಿದ್ದೀನಿ. ನೋಡಿದ್ಯಾ ನನ್ನ ಸಿಸ್ಟರ್ ಎಷ್ಟು ಒಳ್ಳೆಯವಳು ಅಂತ, ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ. ಗೌರಿ ಏನೂ ಮಾತಾಡಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳೆ. ಯಾಕಂದ್ರೆ ಅವಳಿಗೆ ಮಗನಿಗೆ ಇಷ್ಟು ಬೇಗ ಮದುವೆ ಮಾಡೋದು ಇಷ್ಟ ಇರಲ್ಲ. ಅಲ್ಲ ಅದಕ್ಕೆ ಅಕ್ಷಯ್ ಚೆನ್ನಾಗಿ ದುಡಿತಾ ಇದ್ದಾನೆ, ಅವನಿಗೆ ಮದುವೆ ಮಾಡಬೇಕು ಎಲ್ಲ ಸರಿನೇ. ಆದರೂ ಅವನಿಗೇನೀಗ ತುಂಬ ವಯಸ್ಸು ಆಗಿಲ್ಲ. ಆಮೇಲೆ ನಮ್ಮದು ಒಂದಷ್ಟು ಸಾಲಗಳಿದೆ. ಒಂದು ಸ್ವಲ್ಪ ಸಮಯ ಅವನು
ಆ ಸಾಲಗಳನ್ನು ತೀರಿಸ್ಲಿ ಮಾಡಲಿ, ಆಮೇಲೆ ಮದುವೆ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡಿದ್ರಾಯ್ತು ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ ಗೌರಿ, ಸಾಲ ಇದೆ ಅಂತ ಬಂದಿರೋ ಒಳ್ಳೆ ಸಂಬಂಧನ ಬಿಟ್ಬಿಡಕ್ಕಾಗತ್ತಾ? ಮದುವೆ ಮಾಡ್ಕೊಂಡ್ಮೇಲೆ ಸಾಲ ತೀರಿಸ್ಬೋದು ಬಿಡು, ಏನಾಗತ್ತೆ ಇವಾಗ? ಒಳ್ಳೆ ಸಂಬಂಧಗಳನ್ನ ಆಮೇಲೆ ಹುಡುಕೋತಾ ಹೋದ್ರೂ ಸಿಗಲ್ಲ. ಈಗ ಒಳ್ಳೆ ಸಂಬಂಧ ಬಂದಿದೆ, ಸುಮ್ಮನೆ ಅದು ಇದು ಯೋಚನೆ ಮಾಡದೆ ಮದುವೆ ಮಾಡೋದು ನೋಡು. ಗೌರಿ ಎಲ್ಲರ ಒತ್ತಡಕ್ಕೆ ಮಣಿದು ಮಗನ್ ಮದುವೆ ಮಾಡಕ್ಕೆ ಒಪ್ಕೋತಾಳೆ. ಸ್ವಲ್ಪ ಸಮಯದಲ್ಲೇ ಗೌರಿಯ ಮಗ ಅಕ್ಷಯ್ ಮದುವೆ ಆಗುತ್ತೆ. ಮಗನ ಮದುವೆ ನಂತರ ಒಂದಿನ ಗೌರಿ ತಾನು ಕೆಲಸ ಮಾಡೋ ಫ್ಯಾಕ್ಟ್ರಿಗೆ ಬರ್ತಾಳೆ. ಸರ್, ನಾನು ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಹೆಚ್ಚು ಕಮ್ಮಿ 22-23 ವರ್ಷನೇ ಆಗ್ತಾ ಬಂತು. ಇಷ್ಟು ವರ್ಷ ಅದು ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಒಳ್ಳೆತನ ಸರ್. ನಮ್ಮನ್ನೆಲ್ಲ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ. ಈಗ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಬರ್ತಾ ಇದೆ, ಅವನಿಗೆ ಮದುವೆ ಕೂಡ ಆಗಿದೆ. ನನ್ನ ಮಗ ಈಗ ಸೆಟಲ್ ಆಗಿದ್ದಾನೆ ಸರ್. ಹಾಗಾಗಿ ನಾನು ಇನ್ಮೇಲೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕೆಲಸ ರಿಸೈನ್ ಮಾಡೋಣ ಅಂತ ಬಂದೆ ಸರ್. ನಿಮ್ಮ ಸಹಕಾರಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆಗ್ಲಮ್ಮ ಗೌರಿ, ಒಳ್ಳೇದಾಗ್ಲಿ. ಇನ್ಮೇಲಾದರೂ ದೇವರು ನಿನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಕೊಡಲಿ. ಗೌರಿ ಕೆಲಸ ರಿಸೈನ್ ಮಾಡಿ ಮನೆಗೆ ಬರ್ತಾಳೆ. ಆಗ ಅವಳಿಗೆ ಒಳಗಡೆ ರೂಮಿಂದ ಮಗ ಮತ್ತೆ ಸೊಸೆ ಮಾತಾಡ್ತಾ ಇರೋದು ಕೇಳಿಸುತ್ತೆ. ಅಲ್ರಿ, ಇದು ಒಳ್ಳೆ ಕತೆ ಆಯ್ತಲ್ಲ. ಈಗ ಅದು ಏನೇ ಸಾಲ ಇದ್ರು ಎಲ್ಲ ನಿಮ್ಮ ತಾಯಿ ಅವ್ರಿಗೋಸ್ಕರ ಮಾಡ್ಕೊಂಡಿರೋದು. ಅದನ್ನ ಈಗ ನಾವು ತೀರ್ಸ್ಬೇಕಂದ್ರೆ ಅದೇ ಲೆಕ್ಕ. ಅವ್ರು ಮಾಡಿರೋ ಸಾಲನ ಅವರೇ ತಾನೇ ತೀರ್ಸ್ಬೇಕು. ಅದನ್ನ ಬಿಟ್ಬಿಟ್ಟು ಮಗನ್ ತಲೆ ಕಟ್ಟಿದ್ರೆ? ಹೌದು, ನೀನು ಹೇಳೋದು ಸರಿನೇ. ಆದರೆ ಏನು ಮಾಡ್ತೀಯಾ ಹೇಳು? ಅಮ್ಮನ ಹತ್ರ ಇಲ್ಲ ನಾನು ಸಾಲ ತೀರ್ಸಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಅಮ್ಮನ ಆಚೆ ಹಾಕೋಕ್ಕಾಗುತ್ತಾ? ಹಾಗಂತ ಏನ್ರಿ ಮಾಡ್ತೀರಾ? ಪೂರ್ತಿ ಜೀವನ ನಿಮ್ಮ ಅಮ್ಮ ಮಾಡಿರೋ ಸಾಲ ತೀರ್ಸೋದ್ರಲ್ಲೇ ಕಳಿಬೇಕು ಅಂತಿದ್ದೀರಾ? ನಾವೀಗ ಇಬ್ರಿದೀವಿ, ಮುಂದೆ ನಮಗೂ ಮಕ್ಕಳು, ನಮ್ದು ಸಂಸಾರ ಅಂತ ಆಗುತ್ತೆ. ಅವಾಗ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನೀವು ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ರೀ. ನೀವು ಸೀದಾ ಹೋಗಿ ನಿಮ್ಮ ಅಮ್ಮನ ಹತ್ರ ನಿನ್ನ ಸಾಲ ನಾನು ತೀರ್ಸೋಕ್ಕಾಗಲ್ಲ, ಆ ಹೊರೆನ ನಾನು ಹೊತ್ಕೊಳ್ಳಲ್ಲ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ಹೇಳ್ಬಿಡಿ. ಸುಮ್ಮನೆ ಇವ್ರುಗಳ ಸಾಲ ಎಲ್ಲ ಹೊತ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಇವ್ರುಗಳು ಮೋಜು ಮಸ್ತಿಗೆ ಮಾಡಿರೋ ಸಾಲನ ನಾವು ತೀರಿಸ್ಬೇಕಾ? ಸಾಲನ ಯಾರು ಮಾಡಿರ್ತಾರೋ ಅವರೇ ತೀರಿಸ್ಬೇಕು. ಅದನ್ನ ತಂದು ಇನ್ನೊಬ್ರಿಗೆ ಹೊರಿಸೋದು ಯಾವ ರೀತಿಯಲ್ಲೂ ಸರಿಯಲ್ಲ. ಗೌರಿ ಅಂತೂ ಮಗ ಸೊಸೆ ಮಾತನ್ನ ಕೇಳಿಸ್ಕೊಂಡು ಕುಸ್ತು ಹೋಗ್ಬಿಡ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅವಳು ಹಿಂದೆ ಮುಂದೆ ನೋಡದೆ ಸೀದಾ ತಾನು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಗೆ ಬರ್ತಾಳೆ. ಸರ್, ನಾನು ಹಿಂದೆ ಮುಂದೆ ನೋಡದೆ ಕೆಲಸ ಏನು ರಿಸೈನ್ ಮಾಡಿಬಿಟ್ಟೆ. ಆದರೆ ನನಗೆ ಈಗ ಇಷ್ಟು ಬೇಗ ನಾನು ಕೆಲಸ ಬಿಡಬಾರ್ದು ಅಂತ ಅನ್ನಿಸ್ತಾ ಇದೆ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನಾನು ಕೆಲಸ ಮಾಡ್ತೀನಿ ಸರ್. ನನ್ನ ರೆಸಿಗ್ನೇಷನ್ನ ನಾನು ವಾಪಸ್ ತಗೋತೀನಿ. ಗೌರಿಯ ಬಾಸ್ಗೆ ಅವಳ ಪರಿಸ್ಥಿತಿ ಅರ್ಥ ಆಗುತ್ತೆ. ಆಗ್ಲಮ್ಮ ಗೌರಿ, ನಿನಗೆ ನಮ್ಮ ಫ್ಯಾಕ್ಟ್ರಿಲಿ ಎಲ್ಲಿವರೆಗೂ ಕೆಲಸ ಮಾಡಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ನೀನು ಮಾಡ್ಬೋದು. ಹಾಗೆ ಇನ್ನೊಂದು ಮಾತು, ತಾಯಿ ಮಾಡಿರೋ ಸಾಲನ ತಾಯಿನೇ ತೀರಿಸ್ಬೇಕು, ಅದನ್ನು ಮಕ್ಕಳು ಹೊತ್ಕೊಳ್ಳಲ್ಲ. ಅದೇ ತಾಯಿ ಮಕ್ಕಳಿಗೆ ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನೋ ಸಾಲನ ಬೇಕಾದಷ್ಟು ಕೊಟ್ಟಿರ್ತಾಳೆ. ಅದನ್ನು ಇಲ್ಲಿವರೆಗೂ ಯಾರಿಂದನೂ ತೀರ್ಸಕ್ಕೆ ಸಾಧ್ಯ ಆಗಿಲ್ಲ, ಸಾಧ್ಯ ಆಗೋದು ಇಲ್ಲ ಅನ್ಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.